ಮಗನೊಬ್ಬ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ. ತಿಂಗಳಿಗೊಂದ್ಸರಿ ಬಂದ್ಬಿಟ್ಟು ತನ್ನ ತಾಯಿನ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಒಂದಿನ ವೃದ್ಧಾಶ್ರಮದಿಂದ ಫೋನ್ ಬರುತ್ತೆ. ನಿಮ್ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ, ಬದುಕೋದ್ ಕಷ್ಟ, ನಿಮ್ಮನ್ನ ನೋಡ್ಲೇಬೇಕು ಅಂತ ಹಠ ಮಾಡ್ತಿದ್ದಾರೆ, ಒಮ್ಮೆ ಬಂದ್ ಹೋಗಿ ಅಂತ ಹೇಳ್ತಾರೆ. ಸರಿ ಅಂತ ಮಗ ಕೂಡಲೇ ಬಂದ್ಬಿಟ್ಟು ವೃದ್ಧಾಶ್ರಮದಲ್ಲಿ ತನ್ನ ತಾಯಿಯನ್ನ ನೋಡ್ತಾನೆ. ತಾಯಿ ಹೇಳ್ತಾಳೆ, ಮಗ ಇಲ್ಲಿ ಒಂದು ಫ್ಯಾನು ಇಲ್ಲ, ತುಂಬಾ ಶೆಕೆ ಆಗುತ್ತೆ, ಫ್ರಿಡ್ಜು ಇಲ್ಲ, ಸರಿಯಾಗಿ ಆಹಾರ ಕೊಡಲ್ಲ, ಹಸುವಿನಿಂದ ಮಲಗಿದ್ದೀನಿ, ನೀನಾರು ಈ ಆಶ್ರಮಕ್ಕೆ ಇದೆಲ್ಲದರ ವ್ಯವಸ್ಥೆ ಮಾಡು ಅಂತ ಹೇಳ್ತಾಳೆ. ಆಗ ಮಗನಿಗೆ ಶಾಕ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಬದುಕದಾಗ ನನ್ನ ತಾಯಿ ಏನೂ ಕೇಳಿರ್ಲಿಲ್ಲ, ಈಗ ಸಾಯುವ ಕೆಲವೇ ಕ್ಷಣಗಳಲ್ಲಿ ಇದನ್ನೆಲ್ಲ ಏಕೆ ಹೇಳ್ತಾ ಇದ್ದಾಳೆ ಅಂತ ಆಶ್ಚರ್ಯ ಆಗತ್ತೆ. ಆಗ ಮಗ ತಾಯಿಗೆ ಕೇಳ್ತಾರೆ, ಏನಾಯ್ತಮ್ಮ, ಯಾಕೆ ಹೀಗೆಲ್ಲ ಕೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ತಾಯಿ ಹೇಳ್ತಾಳೆ, ನಂದು ಮುಗಿತು ಮಗ, ನಾನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತ್ತು ಹೋಗ್ತೀನಿ. ಆದರೆ ನಿನ್ಗೂ ವಯಸ್ಸಾಗ್ತಾ ಇದೆ, ನಿನ್ ಮಕ್ಕಳು ಇದೇ ವೃದ್ಧಾಶ್ರಮಕ್ಕೆ ಸೇರಿಸಿದಾಗ ನಿನ್ಗೆ ಕಷ್ಟ ಆಗ್ಬಾರ್ದಲ್ವಾ, ಅದಕ್ಕೆ ಎಲ್ಲವನ್ನ ರೆಡಿ ಮಾಡ್ಕೊ ಮಗ ಅಂತ ಹೇಳ್ತಾನೆ. ಈ ಕಥೆಯ ಅರ್ಥ ಏನಂದ್ರೆ ತಾಯಿಯ ಪ್ರೀತಿ ತುಂಬಾ ಅಮೂಲ್ಯ.